ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಅಡ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಜ್ವಲಂತ ಸಮಸ್ಯೆ. ಕೆಳ ಬೆನ್ನು ನೋವು, ಲೋಯರ್ ಬ್ಯಾಕ್ ಪೇನ್ ಯಾರು ಕೇಳಿದ್ದಾರೆ ಅವರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಕೆಳ ಬೆನ್ನು ನೋವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಏನು ಪರಿಹಾರ ಇದೆ ಅದ್ರ ಬಗ್ಗೆ ನಾವು ವಿಡಿಯೋದಲ್ಲಿ ನೋಡ್ತೀವಿ. ಸ್ನೇಹಿತರೆ ನೋಡಿ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ. ಅಸ್ಟ್ರಾಲಜಿ, ಯೋಗ ಹಾಗೆಯೇ ಭಾಳಷ್ಟು ವಿಚಾರಗಳು ಈ ಚಾನಲ್ಗೆ ಸಿಗ್ತಾ ಹೋಗ್ತವೆ, ಮುಂದುವರಿರುತ್ತೆ. ನಾನೊಂದು ವಿಡಿಯೋನ ಆ್ಯಕ್ಚುಲಿ ಹಾಕಿದ್ದೆ. ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ನೀವು ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸಣ್ಣ ಸಣ್ಣ ವಿಡಿಯೋಗಳು ಕೆಳ ಬೆನ್ನು ನೋವುಗಳನ್ನು ಮತ್ತು ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಯಾವುದೇ ನೋವು ಅಂದಾಗಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗ್ಯಾಸ್ಟ್ರಿಕನ್ನು ಕಡಿಮೆ ಮಾಡ್ಕೊಳ್ಳೋದು. ಗ್ಯಾಸ್ಟ್ರಿಕ್ ಕಡಿಮೆ ಆಗಿಲ್ಲ ಅಂದರೆ ನೋವು ಅಷ್ಟು ಸುಲಭದಲ್ಲಿ ಕಂಟ್ರೋಲಿಗೆ ಬರೋದಿಲ್ಲ. ಗ್ಯಾಸ್ಟ್ರಿಕ್ ಕಡಿಮೆ ಆಗೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಆ್ಯಕ್ಟಿವ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಬೇಕಾಗುತ್ತೆ, ಹೀಟನ್ನು ತಪ್ಪಿಸ್ಬೇಕಾಗುತ್ತೆ, ಗ್ಯಾಸ್ಟ್ರಿಕ್ ಆಗುವಂಥ ಅಂದರೆ ಆಹಾರವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ನೀರನ್ನು ಜಾಸ್ತಿ ಕುಡಿಬೇಕು, ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಬೇಕು, ಸಾಧ್ಯವಾದಷ್ಟು ಕೂತ್ಕೊಂಡಿರೋದನ್ನ ಅವಾಯ್ಡ್ ಮಾಡಬೇಕು. ಹಾಗೆಯೇ ಸ್ನೇಹಿತರೆ, ಈ ಕೆಳ ಬೆನ್ನು ನೋವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೂತ್ಕೊಂಡು ಇರದೇ ಇರೋದು, ಸಾಧ್ಯವಾದಷ್ಟು ಮಟ್ಟಿಗೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡೋದು. ಆದರೆ ಬಹಳಷ್ಟು ಜನರ ಜೀವನ ಯಾವ ಥರ ನಡೀತಾ ಇರುತ್ತೆ ಅಂದರೆ, ದಿನದ 8ರಿಂದ 10 ತಾಸು ಆಫೀಸಲ್ಲೋ ಇನ್ನೆಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು ಅವ್ರ ಮಟ್ಟಿಗೆ ಅನಿವಾರ್ಯ ಆಗುತ್ತೆ. ಬೇರೆ ಟೈಮಲ್ಲಾದರೂ ಅಟ್ಲೀಸ್ಟು 8ರಿಂದ 10 ತಾಸು ಕೂತ್ಕೊಂಡಿರ್ತೀರಾ ಅಂತಂದರೆ ಬೇರೆ ಟೈಮಲ್ಲಿ ನೀವು ಕೂತ್ಕೊಂಡಿಲ್ಲದೆ ಇರೋದಕ್ಕೆ ಟ್ರೈ ಮಾಡಿ. ಈ ಥರ ಕೂತ್ಕೊಂಡಿಲ್ಲದೆ ಇರೋದು ಹೇಗೆ? ಕೂತ್ಕೊಂಡಿಲ್ಲದೆ ಇದ್ದರೂ ಕೂಡ ಅಂದರೆ ಮಲ್ಕೊಂಡೇ ಇದ್ರೂ ಕೂಡ ಆ್ಯಕ್ಟಿವ್ ಆಗಿರೋದು ಹೇಗೆ? ಅದ್ರ ಬಗ್ಗೆನೇ ಈ ವಿಡಿಯೋದ ಫೋಕಸ್ ಹೆಚ್ಚಾಗಿ ಇರುತ್ತೆ. ನೋಡಿ, ಯಾರೊಬ್ಬರು ಹೇಳಿದರು, ಇಷ್ಟೊಂದು ದೊಡ್ಡ ವಿಡಿಯೋವನ್ನು ನೋಡೋದು ಸಿಕ್ಕಾಪಟ್ಟೆ ಪೇನು, ಇನ್ಸ್ಟ್ರಕ್ಷನ್ಸನ್ನು ನೋಡೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಅದ್ರ ಪ್ರಕಾರ ಯೋಗ ಮಾಡೋದು, ಇದೆಲ್ಲ ತುಂಬ ಕಷ್ಟ ಅಂತ ಯಾರೋ ಅಂದರು. ಒಂದು ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಈಗ. ನೋ ಪೇನ್ ನೋ ಗೇನ್. ನಿಮ್ಗೆ ಏನಾದರೂ ಗೇನ್ ಆಗಬೇಕು ಅಂತಂದರೆ ಸ್ವಲ್ಪ ಪೇನನ್ನು ಅನುಭವಿಸೋದು ಅನಿವಾರ್ಯ ಆಗುತ್ತೆ. ನೋಡಿ, ಕೂತ್ಕೊಂಡಿರಬೇಡಿ ಅಂತಂದರೆ ಇದರರ್ಥ ಮಲ್ಕೊಳ್ಳಿ ಅಂತ ಅಲ್ಲ, ಸುಮ್ಮನೆ ಇರಬೇಡಿ ಅಂತಲೂ ಅಲ್ಲ, ಸುಮ್ಮನೆ ಇರಬೇಡಿ ಅಂತಲೂ ಅಲ್ಲ. ಮಲ್ಕೊಂಡೇ ಇರಿ, ಮಲ್ಕೊಂಡಿದ್ರು ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಅದರ ಮೊದಲನೇ ಸ್ಟೆಪ್ಪು, ಮೊದಲನೇ ವ್ಯಾಯಾಮ ಇಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈ ಥರ ಬೋರಲ್ಲೂ ಮಲಗ್ತೀರಾ. ಇದು ಭಾಳ ಒಳ್ಳೆಯ ಎಕ್ಸಸೈಸು, ಅಂದರೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳೋಂಥ ವಿಧಾನ ಆಗಿರುತ್ತೆ. ಇದನ್ನು ನಾವು ಕರಿತೀವಿ ಮಕರಾಸನ ಅಥವಾ ಕ್ರೊಕೊಡೈಲ್ ಪೋಸ್ ಅಂತ, ಅಂದರೆ ಮೊಸಳೆಯ ಭಂಗಿ. ಮೊಸಳೆ ಥರ ಮಲ್ಕೊಳ್ಳೋದು ಕೆಳ ಬೆನ್ನು ನೋವಿಗೆ ಭಾಳ ಒಳ್ಳೆಯ ಪರಿಹಾರವನ್ನು ಒದಗಿಸುತ್ತೆ. ಇದು ಒಂದು ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಏನಂದರೆ, ಕೈಗಳನ್ನ ಈ ಥರ ಬೊಗಸೆ ಥರ ಮಾಡೋದು. ಮುಂದ್ಗಡೆ ನೋಡ್ತಾ ಆರಾಮಾಗಿ ಮಲ್ಕೊಳ್ಳೋದು. ಈ ಹೊಟ್ಟೆ ಭಾಗ, ಎದೆ ಭಾಗ ಬೆಂಡಾಗತ್ತೆ. ಈ ಥರ ಬೆಂಡಾದಾಗ ಒತ್ತಡ, ಚುರುಪಾರು ಏನಿದ್ರು ಬೀಳುತ್ತೆ ನಿಮ್ಮ ಸೊಂಟದ ಮೇಲೆ. ಹಾಗಂತ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ, ಒತ್ತಡನೂ ಬೀಳ್ತಾ ಇರುತ್ತೆ. ನಿಯಮಿತವಾದ ಒತ್ತಡ ಭಾಳ ಒಳ್ಳೆಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ ನಿಮ್ಮ ದೇಹದ ಮಟ್ಟಿಗೆ. ಮಲಗೋದಾದರೆ ಈ ಥರ ಮಲಗಬೇಕು ನೀವು. ಇದೆರಡು ಭಂಗಿಗಳಿದ್ದಾವೆ. ಒಂದು, ಕೈಗಳನ್ನ ಬೊಗಸೆ ಮಾಡಿ ಗಡ್ಡದ ಮೇಲೆ ಕೈಯನ್ನು ಇಟ್ಕೊಳ್ಳುವಂಥದ್ದು. ಇನ್ನೊಂದು, ಕೆಳಮುಖವಾಗಿ ಎಡಗೈ ಮೇಲೆ ಬಲಗೈಯನ್ನು ಈ ಥರ ಇಟ್ಕೊಂಡು ಎರಡೂ ಕೈಗಳನ್ನು ಚೆನ್ನಾಗಿ ಹಾಸ್ಕೊಂಡು, ಅಂದರೆ ಎಲ್ಬೋಗಳು ನೆಲಕ್ಕೆ ಟಚ್ ಆಗಿರಬೇಕು. ಹಸ್ತದ ಮೇಲೆ ಗಡ್ಡವನ್ನು ಇಡಬೇಕು ನೀವು. ಕೆಳ ಬೆನ್ನು ನೋವಿರೋ ವ್ಯಕ್ತಿಗಳಿಗೆ ರಿಲ್ಯಾಕ್ಸಿಂಗ್ ಭಂಗಿಗಳು ಅಂದರೆ ಇದೇ ಭಂಗಿಯಲ್ಲಿ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಯಾವಾಗ ನೀವು ಜಾಬಲ್ಲಿಂದ ವರ್ಕ್ ಮಾಡ್ತಾ ಇಲ್ಲ ಅಂತಂದರೆ, ಬೇರೆ ಏನೇ ಮಾಡೋದಿದ್ರು ಈ ಥರ ಮಾಡಿಕೊಂಡು ನೀವು ಬುಕ್ಕನ್ನು ಕೂಡ ಓದ್ಬೋದು, ಪುಸ್ತಕ ಓದ್ತಾ ಕೂತ್ಕೋಬೋದು. ಅಥವಾ ಸಿಂಪ್ಲಿ ಇದೊಂದೇ ಎಕ್ಸಸೈಸನ್ನು ನೀವು ಮಾಡ್ತಾ ಇರ್ಬೋದು ನಿಧಾನಕ್ಕೆ. ಶ್ವಾಸವನ್ನು ಒಳಗಡೆ ತಗೊಳ್ತಾ ಮುಂದ್ಗಡೆ ನೋಡ್ತಾ ಇರಿ. ಆಮೇಲೆ ಶ್ವಾಸವನ್ನು ಹೊರಗಡೆ ಬಿಡ್ತಾ ಕೆಳಗಡೆ ಗಡ್ಡವನ್ನು ತಗೊಳ್ಳಿ. ಈ ಎಕ್ಸಸೈಸನ್ನು ಎಷ್ಟು ಬಾರಿ ಮಾಡಿದರೂ ಯಾವುದೇ ಲಾಸ್ ಇರೋದಿಲ್ಲ. ಕೆಳ ಬೆನ್ನು ನೋವಿರೋ ವ್ಯಕ್ತಿಗಳಿಗೆ ಭಾಳ ಒಳ್ಳೆಯ ಎಕ್ಸಸೈಸ್ ಇದು. ಗ್ಯಾಸ್ಟ್ರಿಕನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಇದೊಂದೇ ರೀತಿಯಲ್ಲಿ ಇರೋದಕ್ಕೆ ಬೋರ್ ಹೊಡೆಯುತ್ತೆ ಅಂತ ನೀವು ಯೋಚನೆ ಮಾಡೋದಾದರೆ ನೋಡಿ, ಇನ್ನೊಂದು ಎಕ್ಸಸೈಸ್ ಇದೆ. ಹಿಂದ್ಗಡೆ ಎಡಗಾಲ ಮೇಲೆ ಬಲ
ಗಾಲನ್ನು ಇಟ್ಕೊಳ್ಳೋದು. ಅಂದರೆ ಪಾದವನ್ನು ಈ ಥರ ಒಂದ್ರ ಮೇಲೆ ಒಂದು ದೂರ ಹಾಗೆ ಇಟ್ಕೋತೀರ. ಹಾಗಂತ ಹಿಮ್ಮುಖವಾಗಿ ಇರುತ್ತೆ, ಪಾದದ ಅಡಿಭಾಗ ಮೇಲ್ಮುಖವಾಗಿರುತ್ತೆ. ಭಂಗಿಯನ್ನು ಕಾದ್ಕೊಳ್ತೀರಾ, ಬಟ್ ಒಂದು ಕಾಲ ಮೇಲೆ ಇನ್ನೊಂದು ಕಾಲನ್ನ ಇಟ್ಕೋತೀರಾ. ಇದೇ ಥರ ಬಲಗಾಲದ ಮೇಲೆ ಬಲ ಪಾದದ ಮೇಲೆ ಎಡಪಾದವನ್ನು ಇಡ್ತೀರಾ. ಇನ್ನೂ ಏನು ಮಾಡ್ಬೋದು ಅಂತ ನೀವು ಕೇಳೋದಾದ್ರೆ, ಕಾಲುಗಳನ್ನು ಅಗಲವಾಗಿ ಸ್ಟ್ರೆಚ್ ಮಾಡಿಕೊಂಡು ಮಂಡಿಯನ್ನು ಫೋಲ್ಡ್ ಮಾಡೋದು ಮತ್ತು ಅನ್ಫೋಲ್ಡ್ ಮಾಡೋ ಎಕ್ಸಸೈಸನ್ನು ಮಾಡ್ಬೋದು. ಇಲ್ಲೂ ಕೂಡ ಥಂಬ್ ರೂಲ್ ಅದೇ ಆಗಿರುತ್ತೆ. ಶ್ವಾಸೋಚ್ಛ್ವಾಸಕ್ಕೆ ಉಸಿರನ್ನು ಒಳಗಡೆ ಎಳ್ಕೊಳ್ತಾ ಪಾದಗಳನ್ನ ಮೇಲೆ ಕೆತ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತಾ ಪಾದವನ್ನು ಕೆಳಗಡೆ ತಗೊಂಡು ಹೋಗ್ತೀರಾ. ಇಷ್ಟುವರೆಗೂ ನೀವು ಸೊಂಟಕ್ಕೆ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಇದ್ರಿ. ಈಗ ಮಂಡಿಗೂ ಕೂಡ ಸೂಪರ್ಬ್ ಆದ ಎಕ್ಸಸೈಸನ್ನು ಒದಗಿಸೋ ವಿಧಾನ ಇದಾಗಿರುತ್ತೆ. ಆಯಿತು, ತುಂಬ ಹೊತ್ತು ಇದನ್ನೇ ಮಾಡ್ತಾ ಇದ್ರೆ ಅಂದರೆ ಒಂದು 15-20 ಸಲ ಇದೇ ಎಕ್ಸಸೈಸನ್ನೇ ಕಂಟಿನ್ಯೂ ಮಾಡ್ತೀರಿ ಅಂತಾದರೆ ಅದು ಕೂಡ ಬೋರ್ ಹೊಡೆಯೋದಕ್ಕೆ ಶುರು ಆಗುತ್ತೆ. ಆಮೇಲೆ ಎಡಗಾಲ ಮೇಲೆ ಬಲಗಾಲವನ್ನು ಇಟ್ಕೊಂಡು ಮಂಡಿಯನ್ನು ಫೋಲ್ಡ್ ಮಾಡ್ತಾ ಹಿಮ್ಮುಖವಾಗಿ ತಗೊಂಡೋಗೋ ಪ್ರಯತ್ನವನ್ನು ಮಾಡ್ತೀರಾ. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂದರೆ ಎಡಗಾಲಿನ ಮೇಲೆ ಬಲಗಾಲನ್ನು ಇಡ್ತೀರಾ. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಇದೆಲ್ಲ ಆದಮೇಲೆ ಇನ್ನೂ ಬೋರ್ ಹೊಡೆಯುತ್ತೆ. ಅಂದರೆ ಇದೇ ಥರ ಭಂಗಿಯಲ್ಲಿ ಎಷ್ಟೊತ್ತು ಅಂತ ಮಲ್ಕೊಂಡಿರೋದು ಅಂತ ನಿಮ್ಗೆ ಅನಿಸ್ಬೋದು. ಆವಾಗ ನೀವೇನು ಮಾಡಬೇಕಂದ್ರೆ ಎರಡು ಕಾಲುಗಳನ್ನು ರೋಲ್ ಮಾಡೋದು, ಎಡಕ್ಕೂ ಬಲಕ್ಕೂ ಹೊರಡಿಸೋದು. ಪಾದ, ಮಂಡಿ, ತೊಡೆಗಳು ಇದಕ್ಕೆಲ್ಲ ತುಂಬ ಒಳ್ಳೆಯ ವ್ಯಾಯಾಮವನ್ನು ಅನಿಸುತ್ತೆ. ಏನಿಲ್ಲ, ಜಸ್ಟ್ ಟರ್ನ್ ಮಾಡ್ತೀರಾ ಅಷ್ಟೇ, ಎಡಕ್ಕೂ ಬಲಕ್ಕೂ ಟರ್ನ್ ಮಾಡ್ತೀರಾ. ಸೆಂಟ್ರಲ್ಲಿ ಉಸಿರನ್ನ ಒಳಗಡೆ ಹಾಕೋತೀರಾ. ಸೈಡ್ಗಳಿಗೆ ಹೋಗುವಾಗ ಎಡಕ್ಕೆ ಹೋಗುವಾಗ ಉಸಿರನ್ನ ಹೊರಗಡೆ ಬಿಟ್ರಿ, ಬಲಕ್ಕೆ ಹೋಗುವಾಗ ಮತ್ತೆ ಉಸಿರನ್ನ ಹೊರಗಡೆ ಬಿಡ್ತೀರಾ. ಸೆಂಟ್ರಲ್ಲಿ ಉಸಿರು ಒಳಕ್ಕೆ, ಎಡಕ್ಕೆ ಉಸಿರು ಹೊರಕ್ಕೆ, ಸೆಂಟ್ರಲ್ಲಿ ಉಸಿರು ಒಳಕ್ಕೆ, ಬಲಕ್ಕೆ ಉಸಿರು ಹೊರಕ್ಕೆ. ಇದು ಕೂಡ ಬಹಳ ಸೂಪರ್ಬ್ ಆದ ಎಕ್ಸಸೈಸು. ಏನಿಲ್ಲ, ಪೊಸಿಷನ್ಗಳನ್ನು ಜಸ್ಟ್ ಚೇಂಜ್ ಮಾಡ್ತಾ ಇರಿ. ಕಾಲ ಮೇಲೆ ಕಾಲು ಇಟ್ಕೊಳ್ಳೋದಿರ್ಬೋದು, ಗಲ್ಲವನ್ನು ಕೈಗಳಲ್ಲಿ ಇಟ್ಕೊಳ್ಳೋದಿರ್ಬೋದು, ಹಸ್ತಗಳ ಮೇಲೆ ಗಡ್ಡವನ್ನು ಎರ್ಸೋದಿರ್ಬೋದು, ಮೇಲ್ಗಡೆ ಕೆಳಗಡೆ ಮಾಡೋದಿರ್ಬೋದು. ಉಸಿರಾಟದ ಜೊತೆ ಈ ಥರದ ಎಕ್ಸಸೈಸ್ಗಳನ್ನ ಸ್ವಾಭಾವಿಕವಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆರಾಮಾಗಿ. ಸಾಧ್ಯ ಆದಷ್ಟು ಜಾಸ್ತಿ ಹೊತ್ತು ಇದೇ ಥರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ಸೊಂಟದ ಮೇಲೆ ಭಾರ ಇದೆಯಾ? ಇಲ್ಲ. ಸೊಂಟ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿದೆ. ಇದನ್ನು ಕರಿತೀವಿ ನಾವು ಸರ್ಪಾಸನ ಅಂತ. ಕೈಗಳನ್ನ ಈ ಥರ ಮುಂದ್ಗಡೆ ಇಟ್ಕೊಂಡು ಮಾಡ್ಬೋದು, ಇಲ್ಲ ಅಕ್ಕಪಕ್ಕಗಳಲ್ಲಿ ಇಟ್ಕೊಂಡು ಸರ್ಪಾಸನವನ್ನು ಮಾಡ್ಬೋದು. ಎಸ್ಪೆಷಲಿ ಈ ಪೋಸ್ ಇದೆ ನೋಡಿ, ಸೊಂಟದ ಮೇಲೆ ವಿಪರೀತ ಒತ್ತಡವನ್ನು ಹೇರುತ್ತೆ, ಸೊಂಟವನ್ನು ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲೂ ಕೂಡ ಸರ್ಪ ದಂಡವನ್ನು ಮಾಡ್ಬೋದು. ಸರ್ಪ ದಂಡವನ್ನು ಮಾಡೋದು ಹೆಂಗೆ ಅಂದರೆ ಸರ್ಪಾಸನದ ಎಕ್ಸಸೈಸ್ ಆಗಿರುತ್ತೆ. ಕೇವಲ ಎದೆ ಭಾಗವನ್ನು ಮಾತ್ರ ಮೇಲಕ್ಕೆ ಎತ್ತೀರಾ, ಶ್ವಾಸವನ್ನು ಹೊರಗಡೆ ತಗೊಳ್ತಾ, ಎದೆ ಭಾಗವನ್ನು ಕೆಳಮುಖವಾಗಿ ತಗೊಂಡು ಹೋಗ್ತೀರಾ, ಶ್ವಾಸವನ್ನು ಹೊರಗಡೆ ಬಿಡ್ತಾ, ಒಳಕ್ಕೆ
ಹೊರಕ್ಕೆ. ಶ್ವಾಸ ಒಳಕ್ಕೆ, ಎದೆ ಮೇಲಕ್ಕೆ, ಶ್ವಾಸ ಹೊರಕ್ಕೆ, ಎದೆ ಕೆಳಕ್ಕೆ. ಇದನ್ನು ಕಂಟಿನ್ಯೂ ಮಾಡ್ಕೊಂಡೋಗಿ ಸೊಂಟದ ನೋವು ಭಾಳ ಮಟ್ಟಿಗೆ ಕಂಟ್ರೋಲ್ಗೆ ಬರುತ್ತೆ. ಅಂದರೆ ಕೆಳಬೇನ ನೋವು ಅಂತ ನೀವು ಹೇಳಿದ್ದೀರಿ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಭಾಳ ಸುಲಭವಾದಂಥ ಎಕ್ಸಸೈಸ್ ಇದು. ಆಯಿತು, ಸ್ವಲ್ಪ ಒತ್ತಾಯ ಆಯಿತು, ಅರ್ಧ ಮುಕ್ಕಾಲು ಗಂಟೆ ಮಾಡಿದ್ರಿ. ಸೊಂಟ ಒಂಚೂರು ಸುಸ್ತಾದಂಗೂ ಅನಿಸ್ಬೋದು, ಸೊಂಟ ನೋವು ಬಂದಂಗೂ ಅನಿಸ್ಬೋದು, ಅಥವಾ ಬೋರ್ ಹೊಡಿಬೋದು, ಬೇರೆ ಏನಾದರೂ ಮಾಡೋಣ ಅಂತ ನಿಮ್ಗೆ ಅನಿಸ್ಬೋದು. ಆವಾಗ ನೀವೇನು ಮಾಡ್ತೀರಾ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಂಥದ್ದು ಏನಿಲ್ಲ. ಬೋರಲ್ಲಿ ಮಲಗಿದವರು ಅಂಗಾತ ಮಲಗೋದಕ್ಕೆ ಟ್ರೈ ಮಾಡಿ. ಈ ಥರ ಮಲಗಿ ಇಲ್ಲೂ ಕೂಡ ಅದೇ ಥರದ ಎಕ್ಸಸೈಸ್ಗಳನ್ನ ನೀವು ಕಂಟಿನ್ಯೂ ಮಾಡ್ಬೋದು. ಹಾಗೆ ಅಂತ ಕೇಳೋದಾದ್ರೆ ಮಂಡಿಗಳನ್ನು ಮೇಲಕ್ಕೆ ಎತ್ತೋದು, ಕೆಳಗಡೆ ತೊಗೊಳೋದು. ಮಂಡಿಗಳನ್ನು ಫೋಲ್ಡ್ ಮಾಡಿ ಮೇಲಕ್ಕೆ ತೊಗೊಂಡೋಗ್ತೀರಾ, ಫ್ಲ್ಯಾಟ್ ಆಗಿ ಹೊರಗ್ತೀರಾ. ಮತ್ತೆ ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ, ಮಂಡಿ ಮೇಲಕ್ಕೆ, ಉಸಿರು ಹೊರಕ್ಕೆ, ಕಾಲು ನೇರ. ಆಲ್ಟರ್ನೇಟಿವ್ ಲೆಗ್ಸು ಮೇಲ್ಗಡೆ ಕೆಳಗಡೆ. ಆಮೇಲೆ ಏನು ಮಾಡ್ಬೋದು ಅಂದರೆ ಎರಡೂ ಲೆಗ್ಗಳನ್ನ ಮೇಲಕ್ಕೆ ಕೆಳಕ್ಕೆ, ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಈ ಥರ ಕೂಡ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಕೈಗಳಿಂದ ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಒಂಚೂರು ಈ ಥರ ಹಿಂದಕ್ಕೂ ಮುಂದಕ್ಕೂ ಶೇಕ್ ಮಾಡ್ಬೋದು. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಇದರಲ್ಲಿ ಪವನ ಮುಕ್ತಾಸನದ ಪೋಸ್ ಕೂಡ ಇರುತ್ತೆ. ಇದರಲ್ಲೇ ಮುಂದುವರೆದ್ರೆ ಪವನ ಮುಕ್ತಾಸನದ ಪೋಸ್ ಕೂಡ ಇರುತ್ತೆ. ಅದನ್ನು ನಾನಿಲ್ಲಿ ಅಷ್ಟಾಗಿ ಹೇಳ್ತಾ ಇಲ್ಲ. ಆಯಿತು, ಬಹಳ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಕೈಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಳ್ಳಿ. ಈ ಥರ ಕಾಲುಗಳನ್ನು ಸ್ಪ್ರೆಡ್ ಮಾಡುವಂಥದ್ದು, ಮತ್ತೆ ಕ್ಲೋಸ್ ಮಾಡೋದು. ಓಪನ್, ಕ್ಲೋಸ್. ಇದನ್ನು ನಾವು ಕರಿತೀವಿ ಸ್ಲೀಪಿಂಗ್ ಬಟರ್ಫ್ಲೈ ಅಂತ. ಶ್ವಾಸ ಹೊರಕ್ಕೆ, ಶ್ವಾಸ ಒಳಕ್ಕೆ. ಓಪನ್ ಆದಾಗ ಶ್ವಾಸ ಹೊರಕ್ಕೆ, ಕ್ಲೋಸ್ ಆದಾಗ ಶ್ವಾಸ ಒಳಕ್ಕೆ. ಇದನ್ನು ಕೂಡ ಮಾಡ್ಬೋದು. ಹಾಗೆಯೇ ಕಾಲುಗಳಿಂದ ಹೋಲ್ಡ್ ಮಾಡುವಂಥದ್ದು ಮಂಡಿಯನ್ನು. ವಿಶೇಷವಾಗಿ ಈ ಎಕ್ಸಸೈಸು ಪವನ ಮುಕ್ತಾಸನಕ್ಕೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಪವನ ಮುಕ್ತಾಸನ ಮಾಡೋದು ಹೆಂಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಶ್ವಾಸವನ್ನು ಒಳಗಡೆ ತಗೊಳ್ತಾ ಕಾಲುಗಳನ್ನ ಮೇಲೆ ಕೆತ್ತಿ, ಶ್ವಾಸವನ್ನು ಒಳಗಡೆ ತಗೊಳ್ತಾ ಕಾಲನ್ನು ಮೇಲೆ ಕೆತ್ತಿ ಕೈಯಿಂದ ಈ ಥರ ಹೋಲ್ಡ್ ಮಾಡ್ತೀರಾ. ಶ್ವಾಸವನ್ನು ಹೊರಗಡೆ ಬಿಡ್ತಾ ಕಾಲನ್ನ ಮತ್ತೆ ವಾಪಸ್ ತಗೊಂಡು ಹೋಗ್ತೀರಾ. ಈ ಪ್ರೊಸೆಸ್ಸು ಈ ಥರ ಇರುತ್ತೆ. ಸೊ ಇಷ್ಟೊಂದು ಎಕ್ಸಸೈಸ್ಗಳನ್ನ ಮಾಡ್ಬೋದು. ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಕೊತಾ ಹೋಗ್ಬೋದು. ಇನ್ನಷ್ಟು ಮತ್ತಷ್ಟು ಚೆನ್ನಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ವಿಶೇಷವಾಗಿ ಸೊಂಟದ ಭಾಗಕ್ಕೆ ಒಳ್ಳೆ ವ್ಯಾಯಾಮನೂ ಸಿಗುತ್ತೆ, ರಿಲ್ಯಾಕ್ಸು ಆಗುತ್ತೆ. ಆ ಥರ ಎಕ್ಸಸೈಸ್ಗಳನ್ನ ಮಾಡ್ಕೊಂಡು ಹೋಗಿ ಮಲಗಿಕೊಂಡು ಆ್ಯಕ್ಟಿವ್ ಆಗಿ ಇರುವಂಥ ಪ್ರಯತ್ನವನ್ನು ಮಾಡಿ. ಮಲಗಿದಲ್ಲೇ ಮಾಡುವಂಥ ವ್ಯಾಯಾಮಗಳನ್ನ ಹೆಚ್ಚೆಚ್ಚು ಮಾಡಿ. ಕೂತ್ಕೊಂಡು ಮಾಡೋ ವ್ಯಾಯಾಮಗಳನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ನಿಂತ್ಕೊಂಡು ಮಾಡಿ, ಪರವಾಗಿಲ್ಲ. ಚೆನ್ನಾಗಿ ವಾಕಿಂಗ್ ಮಾಡಿ. ಕೆಳ ಬೆನ್ನು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಸ್ಟೆಪ್ಗಳು ನಿಮಗೆ ಸಹಾಯಕ ಆಗ್ತವೆ ಅಂತ ಭರವಸೆ ನನಗಿದೆ. ಹಾಗಂತ ಇದು ಯಾವುದು ವೈದ್ಯಕೀಯ ಸಲಹೆಗೆ, ಡಾಕ್ಟರ್ ಕೊಡೋ ಪ್ರಿಸ್ಕ್ರಿಪ್ಷನ್ಗೆ ಪರ್ಯಾಯ ಅಲ್ಲ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನೋವಿರುವಾಗ ಯಾವುದೇ ವ್ಯಾಯಾಮಗಳನ್ನು ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.